ಸೊ ಎಲ್ರಿಗೂ ನಮಸ್ಕಾರ. ಸೊ PUC ಮತ್ತು SSLC ಎಕ್ಸಾಮ್ ಹತ್ತಿರ ಬರ್ತಾ ಇರೋದ್ರಿಂದ ಎಕ್ಸಾಮ್ಸ್ ತೊಗೊಳ್ತಾ ಇರೋ ಎಲ್ಲ ಮಕ್ಕಳಿಗೂ ಫಸ್ಟ್ ಆಫ್ ಆಲ್ ದಿ ವೆರಿ ಬೆಸ್ಟ್. ಇವಾಗ ಎಕ್ಸಾಮ್ ಸ್ಟ್ರೆಸ್ ಆಬ್ವಿಯಸ್ಲಿ ತುಂಬ ಜಾಸ್ತಿನೇ ಇರುತ್ತೆ. PUC ಇನ್ನೇನು ಹತ್ತಿರ ಬರ್ತಾ ಇರೋದ್ರಿಂದ ಈಗಿನ ನಾನು ಕೊಡೋ ಅಡ್ವೈಸ್ ಎಷ್ಟು ಮಟ್ಟಿಗೆ ನಿಮಗೆ ಸದ್ಯಕ್ಕೆ ಹೆಲ್ಪ್ ಆಗುತ್ತೆ, ಬಟ್ ಐ ಹೋಪ್ ದಟ್ ಸ್ವಲ್ಪ ಅಟ್ಲೀಸ್ಟ್ ನಿಮ್ಮ ಸಹಾಯಕ್ಕೆ ಬರ್ತದೆ ಅಂತ. ಸೊ ಫಸ್ಟು ಮಕ್ಕಳಲ್ಲಿ ತುಂಬ ಎಕ್ಸಾಮ್ ಅಂದರೆ ಇವಾಗ ಒಂದು ಪೇರೆಂಟ್ಸ್ ಕೂಡ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಕೂಲಲ್ಲಿ ತುಂಬ ಪ್ರೆಷರ್ ಇರುತ್ತೆ. ಇವಾಗ ಎಕ್ಸಾಮ್ಸ್ ಚೆನ್ನಾಗಿ ಮಾಡಲೇಬೇಕು. ಅಫ್ಕೋರ್ಸ್ ಎಕ್ಸಾಮ್ಸ್ ಖಂಡಿತವಾಗಿಯೂ ಮುಖ್ಯ ಒಬ್ಬ ವಿದ್ಯಾರ್ಥಿಯ ಲೈಫ್ನಲ್ಲಿ. ಬಟ್ ನಾನು ಒಂದು ಸೈಕ್ಯಾಟ್ರಿಸ್ಟ್ ಆಗಿ ಹೇಳೋದಾದರೆ ಎಕ್ಸಾಮ್ಸ್ ಮುಖ್ಯ, ಬಟ್ ಮಕ್ಕಳು ಅದಕ್ಕಿಂತ ಸ್ವಲ್ಪ ಮುಖ್ಯ ಅಂತಲೇ ಹೇಳ್ಬೋದು. ಸೊ ಪೇರೆಂಟ್ಸ್ ಅವ್ರ ಮೇಲೆ ಒತ್ತಡ ತರದೆ ಒಂದು ಹೆಲ್ದಿ ರೀತಿಯ ಎನ್ವೈರ್ನ್ಮೆಂಟ್ ಉಂಟು ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಎಲ್ರಿಗೂ ಗೊತ್ತು ಎಕ್ಸಾಮ್ ಟೈಮ್ ಬಂತು ಅಂದರೆ ಅಕ್ಕಪಕ್ಕದ ಸುತ್ತಲೂ ಮನೆಯವರಾಗಿರ್ಬೋದು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಎಲ್ರಿಗೂ ಗೊತ್ತಾಗೋಗುತ್ತೆ ಎಕ್ಸಾಮ್ ಗೋಯಿಂಗ್. ಇವಾಗ ಮಗ ಎಕ್ಸಾಮ್ ಕೊಡ್ತಾ ಇದ್ದಾನೆ, 10th ಸ್ಟ್ಯಾಂಡರ್ಡ್ ಕೊಡ್ತಾ ಇದ್ದಾನೆ, PUC ಎಷ್ಟು ಮಾರ್ಕ್ಸ್ ಬಂತು. ಸೊ ಎಲ್ರಿಗಿಂತ ಜಾಸ್ತಿ ನಿಮ್ಮ ನೆರೆಹೊರೆಯವ್ರ ಹತ್ರನೇ ಜಾಸ್ತಿ ಹೆದರ್ಕೋಬೇಕಾಗತ್ತೆ ಪೇರೆಂಟ್ಸ್. ಇವಾಗ ಅವ್ರೇನೋ ಅಂತಾರೆ, ಇಲ್ಲ ಅವ್ರ ಮಕ್ಕಳು ಜಾಸ್ತಿ ಚೆನ್ನಾಗಿ ಬಂದಿದ್ದಾರೆ ಅನ್ನೋ ಕಂಪ್ಯಾರಿಸನ್ ಬರೋದು ಸಹಜ. ಸೊ ಅದು ಒಂದು ಮಾತಿನಲ್ಲಿ ಹೇಳೋದಾದರೆ ಪೇರೆಂಟ್ಸ್ ಇದನ್ನು ಸ್ವಲ್ಪ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಮಕ್ಕಳಲ್ಲಿ ನಮ್ಮ ಪಕ್ಕದ ಮನೆಯವರು ಅಷ್ಟು ಗ್ರೇಡ್ ತೆಗೆದಿದ್ದಾರೆ, ಲಾಸ್ಟ್ ಟೈಮ್ ಅಷ್ಟು ತೆಗೆದ್ರು, ಇವಾಗ ಅವನು ಅದನ್ನು ಓದ್ತಾ ಇದ್ದಾನೆ, ನೀನು ಅದೇ ರೀತಿ ಮಾಡಬೇಕು ಅನ್ನೋದು ಮಕ್ಕಳ ಮೇಲೆ ಎಲ್ಲೋ ಒಂದು ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು ಒತ್ತಡ ಬೀರೋಕ್ಕೆ ಸಾಧ್ಯ ಇದೆ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಬೌಂಡ್ರೀಸ್ ಸೆಟ್ ಮಾಡಿ. ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನೇಬರ್ಸ್ ಹತ್ರ ಆಗಿರ್ಬೋದು, ಸ್ವಲ್ಪ ಬೌಂಡ್ರೀಸ್ ಸೆಟ್ ಮಾಡಿ. ಅದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ, ಅವ್ನ ಎಕ್ಸಾಮ್ಸ್ ಆಗಲಿ, ಅದಾದಮೇಲೆ ವಿ ವಿಲ್ ಸಿ ನೋಡೋಣ ಅವ್ನು ಏನು ಇಷ್ಟಪಡ್ತಾನೋ ನೀವೇ ಅದನ್ನು ಸಪೋರ್ಟ್ ಮಾಡಲಿಲ್ಲ ಅಂದರೆ ಮಕ್ಕಳು ಅದನ್ನು ಇನ್ನೂ ಜಾಸ್ತಿ ಮನ್ಸಿಗೆ ತೊಗೊಳ್ತಾರೆ ಅನ್ನೋದು ಒಂದು. ಸೆಕೆಂಡ್ ಪಾಯಿಂಟ್, ಮಕ್ಕಳಲ್ಲಿ ಒಂದು ಸಜೆಷನ್ ಕೊಡೋದಂದರೆ ಸ್ವಲ್ಪ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಅಡಿಕ್ಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ. ನಾವು ಓದ್ತಾ ಇದರಲ್ಲಿ ಇಂಟರ್ನೆಟ್ ಲಕ್ಕೀಲಿ ಇರಲಿಲ್ಲ, ಬಟ್ ಆಗಿನ ಕಾಲದಲ್ಲಿ ನಮಗೆ ಮಾಡ್ತಾ ಇದ್ದಿದ್ದು ಕೇಬಲ್ TV ಕಟ್ ಮಾಡ್ತಾ ಇದ್ದಿದ್ದು ತುಂಬ ಸಾಮಾನ್ಯ. ಸೊ ಈಗಿನ ಕೇಬಲ್ TV ಈಕ್ವಿವೆಲೆಂಟ್ ಅಂತಲೇ ಅನ್ಬೋದು ಮೊಬೈಲ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ಆದಷ್ಟು ನೀವು ಕಾಮನ್ ಆಗಿ ಯೂಸ್ ಮಾಡೋ ಆ್ಯಪ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಈ ಆ್ಯಪ್ಸ್ನ ಸ್ವಲ್ಪ ಡಿಲೀಟ್ ಮಾಡೋಕ್ಕೆ ನೋಡಿ, ಅಟ್ಲೀಸ್ಟ್ ಎಕ್ಸಾಮ್ಸ್ ಮುಗಿಯೋ ತನಕ ಆ ಡ್ಯೂರೇಷನ್ನ. ಸೆಕೆಂಡ್, ನೀವು ಅಟ್ಲೀಸ್ಟ್ ಇಲ್ಲಾಂದರೆ ಟೈಮ್ ಲಿಮಿಟ್ ಅಂತ ಬರುತ್ತೆ ಮೊಬೈಲ್ಸಲ್ಲಿ. ಆ ಟೈಮ್ ಲಿಮಿಟ್ ಹಾಕಿದ್ರೆ ನೀವು 1 ಲೈಕ್ ಫಾರ್ ಎಕ್ಸಾಂಪಲ್ ಒಂದು ½ ಅನ್ ಅವರ್ ಡೈಲಿ ಲಿಮಿಟ್ ಅಂತ ಇಟ್ಟರೆ ಅದ್ರ ಮೇಲೆ ನೀವು ಆ್ಯಪ್ಸ್ನ ಯೂಸ್ ಮಾಡೋದನ್ನ ಸ್ವಲ್ಪ ಮೊಬೈಲಲ್ಲೂ ನೀವು ತಡೀಬಹುದು. ಸೊ ಆ ಸೋಷಿಯಲ್ ಮೀಡಿಯಾ ಯೂಸ್ನ ಕಟ್ ಮಾಡೋದ್ರಿಂದ ಅಗೇನ್ ಇವಾಗ ಮಕ್ಕಳು ಹೇಳ್ಕೊಬೋದು, ಇವಾಗ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ನಿಮಗೆ ಎಕ್ಸಾಮ್ ಟೆನ್ಷನ್ನು ಎಲ್ಲ ಅದೊಂದು ವಿಷಯಸ್ ಸೈಕಲ್ ಆಗೋಗಿದೆ. ಕಂಟಿನ್ಯೂಸ್ ಆಗಿ ನಿಮಗೆ ಸೋಷಿಯಲ್ ಮೀಡಿಯಾ ನೋಡ್ತೀರಾ, ಅಲ್ಲಿ ನಿಮ್ಗೆ ಇನ್ನೂ ಟೆನ್ಷನ್ ಆಗುತ್ತೆ, ಎಕ್ಸಾಮ್ ಬಗ್ಗೆ ಏನೋ ಮಾಡುತ್ತೆ, ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಓದೋಕ್ಕಾಗ್ತಾ ಇಲ್ಲ. ಸೊ ಇಟ್ ಆಲ್ ಬಿಕಮ್ಸ್ ಅ ಸೈಕಲ್. ಸೊ ಆದಷ್ಟು ಈ ಟೈಮ್ನಲ್ಲಿ ಸ್ವಲ್ಪ ಕಟ್ ಮಾಡಿ. ಬಟ್ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಹಾಗಂತ 24 ಗಂಟೆ ಓದಲಿಕ್ಕಂತೂ ಖಂಡಿತವಾಗಿಯೂ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಹ್ಯೂಮನ್ಲಿ ಪಾಸಿಬಲ್ ಅಷ್ಟು ಅಟೆನ್ಷನ್ ಮತ್ತು ಕಾನ್ಸಂಟ್ರೇಷನ್ ನಿಮಗೆ ಅಷ್ಟೊತ್ತು ಇರೋದಕ್ಕೆ. ಎಕ್ಸಾಮ್ ದಿನ ಇದು ಅಗೇನ್ ಒಬ್ರೊಬ್ರಿಗೆ ಒಂದೊಂದು ರೀತಿ ಅಂತಾನೆ ಆಗುತ್ತೆ. ಸ್ವಲ್ಪ ಜನ ಮಕ್ಕಳು ನಾನು ನೋಡಿದ್ದೀನಿ, ರಾತ್ರಿ ಎಲ್ಲ ನಿದ್ರೆನೇ ಮಾಡೋದಿಲ್ಲ, ಕಂಟಿನ್ಯೂಸ್ ಆಗಿ ಫುಲ್ ಓದ್ಬಿಟ್ಟು ಬೆಳಗ್ಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಹಾಗೆಯೂ ಕೂಡ ಚೆನ್ನಾಗಿ ಮಾಡೋರು ಇದ್ದಾರೆ. ಬಟ್ ಇನ್ನೊಬ್ರು ನಿದ್ರೆ ಕೆಡ್ತು ಅಂತ ಕಾರಣಕ್ಕೆ ಬೆಳಿಗ್ಗೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡದೇ ಇರೋರು ಕೂಡ ಇದ್ದಾರೆ. ಸೊ ಇದರಲ್ಲಿ ನನ್ನ ಆನೆಸ್ಟ್ ಒಪಿನಿಯನ್ ಏನು ಅಂದರೆ, ಪ್ಲೀಸ್ ನೋ ಯೋರ್ ಲಿಮಿಟ್ಸ್. ನಿಮ್ಮ ಲಿಮಿಟ್ ಏನು ಅಂತ ನೀವು ತಿಳ್ಕೊಳ್ಳಿ. ಯಾರೋ ಒಬ್ಬರು ಬೇರೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅದೇ ಮಾಡಬೇಕು ಅನ್ನೋದನ್ನ ಮಾಡಬೇಡಿ. ನಿಮಗೆ ರಾತ್ರಿ ನಿದ್ದೆ ಕೆಡಲಿಕ್ಕೆ ಆಗೋದಿಲ್ವಾ, ಮಾಡೋಕ್ಕೆ ಹೋಗಬೇಡಿ. ನೀವು ಟ್ರೈ ಟು ಟೇಕ್ ಬ್ರೇಕ್ಸ್, ಟ್ರೈ ಟು ಗೆಟ್ ಯೋರ್ ರೆಸ್ಟ್. ನೀವು ಆದಷ್ಟು ನಮಗೆ ನಿದ್ರೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಎಕ್ಸಾಮಲ್ಲಿ ನಿದ್ರೆ ಮಾಡಿದ್ರೆ ಏನೂ ಅನುಕೂಲ ಇಲ್ಲ ಇದರಿಂದ, ನೀವು ರಾತ್ರಿ ನಿದ್ದೆ ಕೆಟ್ಟು ಕೂಡ. ಸೊ ನಿಮ್ಮ ರೆಸ್ಟ್ ಏನಿದೆ ಅದನ್ನು ನೋಡಿ. ಆದಷ್ಟು ಪ್ಲೀಸ್ ಹ್ಯಾವ್ ಅ ಹೆಲ್ದಿ ಬ್ರೇಕ್ಫಾಸ್ಟ್. ಅವತ್ತಿನ ದಿನ ಎಷ್ಟೋ ಜನ ಊಟ ತಿಂಡಿ ಮಾಡದೆ ಎಕ್ಸಾಮ್ಗೆ ಹೋಗ್ಬಿಟ್ಟು ತಲೆ ಸುತ್ತು ಬಂದು ಹೈಪೋಗ್ಲೈಸಿಮಿಕ್ ಎಪಿಸೋಡ್ಸ್ ಆಗೋದನ್ನ ನಾವು ನೋಡಿದ್ದೀವಿ. ಸೊ ಆ ಎಪಿಸೋಡ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ಲೀಸ್ ಹ್ಯಾವ್ ಅ ಹೆಲ್ದಿ ಬ್ರೇಕ್ಫಾಸ್ಟ್. ಆ್ಯಂಡ್ ಮೇ ಬಿ ಅಟ್ಲೀಸ್ಟ್ 5 minutes ಟೈಮ್. ನಾನು ತುಂಬ ಯೋಗ ಮೆಡಿಟೇಷನ್ ಅಂತ ಹೇಳೋದಕ್ಕೆ ಇವಾಗ ಐ ಡೋಂಟ್ ವಾಂಟ್ ಟು ಅಡ್ವೈಸ್ ದ ಚಿಲ್ಡ್ರನ್ ರೈಟ್ ಅವೇ. ಬಟ್ ನಾಳೆ ಎಕ್ಸಾಮ್ ಇದೆ ಅಂದರೆ ಅಟ್ಲೀಸ್ಟ್ 5 minutes ಗ್ಯಾಪ್ ತೊಗೊಳ್ಳಿ, ಬ್ರೇಕ್ ತೊಗೊಳ್ಳಿ, ಟೇಕ್ ಅ ಡೀಪ್ ಬ್ರೆತ್. ಕಂಟಿನ್ಯೂಸ್ ಆಗಿ ನೆನ್ನೆಲ್ಲ ಓದಿರ್ತೀರಾ, ಜಸ್ಟ್ ಬಿಫೋರ್ ಎಕ್ಸಾಮ್ ಮೇ ಬಿ 5 minutes ಆಫ್ ಪೀಸ್ ಆ್ಯಂಡ್ ಕಾಮ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ.
ಅವತ್ತಿನ ದಿನ ಇನ್ನೊಂದು ಏನಂದರೆ ನಿಮ್ಮ ಫ್ರೆಂಡ್ಸ್ ನೀವು ಎಷ್ಟು ಓದಿದ್ದೀರಾ ಏನು ಅಂತ ಅವತ್ತಿನ ದಿನ ಆದಷ್ಟು ಕಂಪ್ಯಾರಿಸನ್ನ ಅವಾಯ್ಡ್ ಮಾಡಿ. ಸೊ ಅವಾಗ ನೀವು ಕೇಳಿಬಿಟ್ಟು ನಿಮ್ಮ ಫ್ರೆಂಡ್ 2 ಚಾಪ್ಟರ್ ಜಾಸ್ತಿ ಓದಿರ್ಬೋದು ಅಥವಾ ಇನ್ನೊಬ್ರು ಫ್ರೆಂಡ್ ನಿಮಗಿಂತ ಒಂದು ಚಾಪ್ಟರ್ ಕಮ್ಮಿ ಓದಿರ್ಬೋದು. ಸೊ ಎಕ್ಸಾಕ್ಟ್ಲಿ ಎಕ್ಸಾಮ್ ಹಿಂದಿನ ದಿನ ನೀವು ಆ ಕಂಪ್ಯಾರಿಸನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ. ಆ ಕಂಪ್ಯಾರಿಸನ್ನಿಂದ ನಿಮ್ಮ ಆಂಗ್ಸೈಟಿ ಲೆವೆಲ್ಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಮುಂಚೆನೇ ನಿಮ್ಮ ಪ್ರಿಪ್ರೇಷನ್ಸ್ ಏನೇನಿದೆ, ನಿಮ್ಮ ಬಾಕ್ಸಲ್ಲಿ ಪೆನ್ಸ್ ಆಗಿರ್ಬೋದು, ಪೆನ್ಸಿಲ್, ಸ್ಕೇಲ್, ಹಾಲ್ ಟಿಕೆಟ್ ಎಲ್ಲನೂ ಹಿಂದಿನ ದಿನವೇ ನೀವು ಅರೇಂಜ್ ಮಾಡ್ಕೊಂಡು ಇಟ್ಕೊಳ್ಳಿ. ಪ್ಲೀಸ್ ಕೀಪ್ ಇನ್ ಮೈಂಡ್, ಬೆಂಗಳೂರಲ್ಲಿ ಇರ್ತೀವಿ, ಎಲ್ಲೇ ಇರ್ತೀವಿ, ಇವಾಗ ಟ್ರಾಫಿಕ್ ಕೂಡ ತುಂಬಾ ದೊಡ್ಡ ವಿಷಯ. ಅವತ್ತಿನ ದಿನ ಬೆಳಗ್ಗೆ ಹೋಗಿ ಟ್ರಾಫಿಕಲ್ಲಿ ಸಿಗಾಕೊಳ್ಳೋದಕ್ಕಿಂತ ಜಸ್ಟ್ ಟ್ರೈ ಟು ಲೀವ್ ಅರ್ಲಿ. ನೀವು ಆ ಥರ ಅರೇಂಜ್ ಮಾಡ್ಕೊಳ್ಳಿ. ಸೊ ದಟ್ ಟ್ರೈ ಟು ಆ್ಯಂಟಿಸಿಪೇಟ್ ಟ್ರಾಫಿಕ್, ನಿಮ್ಮ ಮನೆಯಿಂದ ಎಕ್ಸಾಮ್ ಸೆಂಟರ್ಗೆ ಎಷ್ಟು ದೂರ ಆಗುತ್ತೆ ಅದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು, ಸೊ ದಟ್ ಲಾಸ್ಟ್ ಮಿನಿಟಲ್ಲಿ ನೀವು ಆ ಟೆನ್ಷನಲ್ಲಿ ಹೋಗಿ ಎಕ್ಸಾಮಿಗೆ ಲೇಟ್ ಆಯಿತು ಅನ್ನೋ ಕಾರಣದಿಂದ ಆಗಿರೋ ಬದಲು ಸೊ ಟೈಮ್ ಸೇವಿಂಗ್ ಪ್ರೊಸೀಜರ್ಸ್ನ ನೀವು ಅಳವಡಿಸ್ಕೊಳ್ಬೋದು.